ಬಸ್ ನಿಲ್ದಾಣದ ಸದುಪಯೋಗವನ್ನು ಶಿಗ್ಲಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಶಿಗ್ಲಿ ಗ್ರಾಮದ ಹಿರಿಯ ಮುಖಂಡರಾದ ಸೋಮಣ್ಣ ದಾನಗಲ್ ತಿಳಿಸಿದರು. ಅವರು ಲಕ್ಷ್ಮೇಶ್ವರ ತಾಲೂಕಿನ ಶಿಗ್ಲಿ ಗ್ರಾಮದ ಬಸ್ ನಿಲ್ದಾಣದಲ್ಲಿ ಶಿಗ್ಲಿ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಂದ ಬಸ್ ನಿಲ್ದಾಣದ ಆವರಣದಲ್ಲಿ ಬೆಳೆದ ಕಸಕಡ್ಡಿಗಳನ್ನು ಸ್ವಚ್ಛಗೊಳಿಸಿ ಮಾತನಾಡಿದ ಅವರು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರಾಮದಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಮಾಡಲಾಗಿದ್ದು, ಎಲ್ಲ ಗ್ರಾಮಸ್ಥರು ಬಸ್ ನಿಲ್ದಾಣಕ್ಕೆ ಬಂದು ಬಸ್ ಹತ್ತಬೇಕು ಮತ್ತು ಬಸ್ ನಿಲ್ದಾಣದ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು, ಗ್ರಾಮದ ಅಭಿವೃದ್ಧಿಗೆ ಸಹಕರಿಸಬೇಕು ಎಂದು ತಿಳಿಸಿದರು. ಗ್ರಾಮದ ಹಿರಿಯ ಸಾಹಿತಿಗಳಾದ ಸಿಆರ್ ಗೋಕಾವಿ ಅವರು ಮಾತನಾಡಿ, 22 ವರ್ಷಗಳ ಹಿಂದೆ ಗ್ರಾಮದ ಮುರುಗಯ್ಯನವರು ಕೊಡ್ಲಮಠ ಅವರು ಸುಮಾರು 1.5 ಎಕರೆ ಜಮೀನನ್ನ ಬಸ್ ನಿಲ್ದಾಣಕ್ಕೆ ದಾನವನ್ನಾಗಿ ನೀಡಿದರು. ಅದರಿಂದ ಸುಂದರವಾಗಿ ಬಸ್ ನಿಲ್ದಾಣ ನಿರ್ಮಾಣವಾಗಿದ್ದು, ಗ್ರಾಮಸ್ಥರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಈ ಸಮಯದಲ್ಲಿ ಸೋಮಣ್ಣ ಮಾಗಲ್ಮನಿ, ಮೌನೇಶ್, ಮಹೇಂದ್ರ, ವಾಸಪ್ಪ ಹಡಪದ್, ಸಾರಿಗೆ ನಿಯಂತ್ರಕರಾದ ಅಶೋಕ್ ಅಣ್ಣಗೇರಿ, ರಮೇಶ್ ಉಳ್ಳಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವೀರಣ್ಣ ಹಡಪದ್, NTS TV4 ನ್ಯೂಸ್, ಲಕ್ಷ್ಮೇಶ್ವರ. ಗ್ರಾಮ ಇದ್ದು ಈ ಗ್ರಾಮದಲ್ಲಿ ಸುಮಾರು 20 ವರ್ಷಗಳ ಹಿಂದೆ 22 ವರ್ಷಗಳ ಹಿಂದೆ ಕೂಡುಮಠ ಮುರುಗಯ್ಯನವರು ಸುಮಾರು 1.5 ಎಕರೆ ಬಸ್ ಸ್ಟ್ಯಾಂಡಿಗಾಗಿ ದಾನ ಕೊಟ್ಟರು. ಈ ದಾನ ಕೊಟ್ಟ ನಂತರ ಇಲಾಖೆಯವರು, KSRTC ಇಲಾಖೆಯವರು, ಸಾರಿಗೆ ಇಲಾಖೆಯವರು ಸುಮಾರು ದುಡ್ಡು ಖರ್ಚು ಮಾಡಿ ಅದು ವೇಸ್ಟ್ ಆಗಿಬಿಟ್ಟಿತ್ತು. ಹೀಗಾಗಿ ಸರ್ಕಾರದ ದುಡ್ಡು ಪೋಲಾಗಿತ್ತು, ಜನರಿಗೆ ಅನಾನುಕೂಲ ಆಗಿತ್ತು. ಸುಮಾರು 22 ವರ್ಷಗಳ ಹಿಂದೆ ದಾನ ಮಾಡಿದಂಥ ಜಾಗ ಇಲಾಖೆಯವರು ಬಸ್ ಸ್ಟ್ಯಾಂಡ್ ಕಟ್ಟಿದರೂ ಕೂಡ ಇಲ್ಲಿ ಬಸ್ ಬಂದು ನಿಲ್ತಿದ್ದಿಲ್ಲ. ಇಲ್ಲೇ ಅನೈತಿಕ ತಾಣವಾಗಿ ಹೋಗಿತ್ತು. ದಾನ ಕೊಟ್ಟ ಶರಣರಿಗೆ, ದಾನ ಕೊಟ್ಟಂಥ ಹಿರಿಯರಿಗೆ ಇದು ಅವಮರ್ಯಾದೆ ಆಗೋ ಲೆಕ್ಕಕ್ಕೆ ಇದು ತಾಣ ಆಗಿತ್ತು ಬಸ್ ಸ್ಟ್ಯಾಂಡ್. ಸುತ್ತಮುತ್ತಲು 25ರಿಂದ 30 ಹಳ್ಳಿಗಳು ಇವತ್ತು ನಮ್ಮ ಶಿಗ್ಲಿ ಗ್ರಾಮ ಸಂಪರ್ಕ ಇಟ್ಟುಕೊಂಡಿದ್ದಾರೆ. ಇವತ್ತಿನ ದಿವಸ ನಮಗೆ ಒಂದು ಶಿಗ್ಲಿಯ ಬಸ್ ಸ್ಟ್ಯಾಂಡಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲ ರಿಕ್ಷಾ ಚಾಲಕರ ಸಹಕಾರದಿಂದ ನಾವು ಇವತ್ತು ಹೊಸ ಬಸ್ ಸ್ಟ್ಯಾಂಡಿನಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ಇಲ್ಲಿ ನಮ್ಮ ಇವತ್ತಿನ ದಿವಸ ಈ ಮೀಡಿಯಾದರ ಸಮಕ್ಷ ನಾವು ಹೇಳೋದೇನು ಇಷ್ಟೇ, ನಮ್ಮೂರ ಪ್ರಗತಿಗಾಗಿ ಶಿಗ್ಲಿ ಯಾವತ್ತು ಎಲ್ಲ ಮಹಾಜನತೆ ಸಹಕಾರ ಕೊಟ್ಟಿದ್ದರಿಂದ ಎಲ್ಲ ಮಾಧ್ಯಮದ ಎಲ್ಲ ಪದಾಧಿಕಾರಿಗಳು, ಸಂಘ ಸಂಸ್ಥೆಗಳು ಶಿಗ್ಲಿಯ ಜನರಲ್ಲಿ ವಿನಂತಿಸುವುದೇನೆಂದರೆ, ಎಲ್ಲರೂ ಶಿಗ್ಲಿಯ ಬಸ್ ಸ್ಟ್ಯಾಂಡಿನಲ್ಲಿ ಸುವ್ಯವಸ್ಥವಾಗಿ ಹಳ್ಳಿ ಜನರಿಗೆ ಇಲ್ಲಿ ಕೂಡಲು ನಿಲ್ಲಲು ಬಸ್ಸು ಒಂದೇ ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಲ್ಲುವುದರಿಂದ ನಮಗೆ ಎಲ್ಲ ಅವರು KSRTC ಅವರು ಸಹಕಾರ ಕೊಟ್ಟಿದ್ದರಿಂದ ನಮ್ಮ ದಾನ ಕೊಟ್ಟಂಥ ದಾನಿಗಳನ್ನು ಇವತ್ತು ನಾವು ಸ್ಮರಿಸ್ಬೇಕಾಗತ್ತೆ. ಇಂಥ ಒಂದು ದೊಡ್ಡ ಊರಿನಲ್ಲಿ ಬಸ್ ಸ್ಟ್ಯಾಂಡ್ ಇದ್ದು ಅದರ ಉಪಯೋಗ ಈಗ ಆಗಾಕತ್ತೈತಿ. ಅದಕ್ಕೆ ನಮ್ಮ ಶಿಗ್ಲಿಯ ಜನತೆಗೆ ಸಂತೋಷ ಆಗೈತಿ, ಶಿಗ್ಲಿಯ ಸಾರ್ವಜನಿಕ ಸಂತೋಷ ಆಗೈತಿ. ಅದಕ್ಕೆ ನಾವು ಇಷ್ಟೇ ಹೇಳೋದು, ಎಲ್ಲ ನಮ್ಮ ಶಿಗ್ಲಿಯ ಮಹಾಜನತೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಇದರ ಉಪಯೋಗ ತಗೊಂಡು ಇಲ್ಲಿ ಮಕ್ಕಳಿಗೆ ಸರ್ಕಾರಿ ದವಾಖಾನೆ ಇರೋದ್ರಿಂದ ಅದಕ್ಕೂ ಅನುಕೂಲ ಆಗತ್ತೆ ಅಂತ ತಿಳ್ಕೊಂಡು ಇವತ್ತು ನಾನು ಮೀಡಿಯಾದ ಮುಂದೆ ಹೇಳೋದು